ಖಂಡಿತ ಮೀಟರ್ ಬಡ್ಡಿ ಯಾವತ್ತಿದ್ರೂ ಡೇಂಜರ್ ಅಂತ ಹೇಳುವಂಥ ಪ್ರಯತ್ನವನ್ನು ನಾವು ಇವತ್ತು ಸುವರ್ಣ ನ್ಯೂಸ್ನ ಸ್ಟುಡಿಯೋದಲ್ಲಿ ಮಾಡ್ತಾ ಇದ್ದೀವಿ. ಸರ್ಕಾರದ ವತಿಯಿಂದ ಸಾಕಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳನ್ನು ಕೂಡ ಹಾಕಲಾಗಿದೆ. ಈ ಬಡ್ಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಸಾಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ, ಬನ್ನಿ ನಮ್ಮ ಹತ್ರ ಒಂದು ಗ್ರಾಫಿಕ್ಸ್ ಪಾಯಿಂಟ್ಸ್ ಇದ್ದಾವೆ, ಅವನ್ನು ನೋಡ್ಕೊಂಬರೋಣ. ಬಡ್ಡಿ ಲೇವಾದಾರರ ನಿಯಮಗಳು ಏನು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗ್ರಾಫಿಕ್ಸ್ ಪಾಯಿಂಟ್ಗಳು ನಮ್ಮ ಹತ್ರ ಇದ್ದಾವೆ. ಬಡ್ಡಿಗೆ ಯಾರು ಸಾಲ ಕೊಡ್ತಾರೋ ಅವರ ಹತ್ರ ಲೈಸೆನ್ಸ್ ಅನ್ನೋದು ಕಡ್ಡಾಯವಾಗಿ ಇರಲೇಬೇಕು. ನಿಮ್ಮ ಹತ್ರ ಲೈಸೆನ್ಸ್ ಇಲ್ಲ ಅಂತಂದ್ರೆ ನೀವು ಬೇಕಾಬಿಟ್ಟಿ ಸಾಲ ಕೊಡುವ ಹಾಗಿಲ್ಲ. ಅದರ ಜೊತೆಗೆ ಭದ್ರತೆ ಇಲ್ಲದ ಸಾಲಕ್ಕೆ, ಯಾವಾಗಲೇ ಹೇಳ್ತಾ ಇದ್ವಿ, ಶ್ಯೂರಿಟಿ ಇಲ್ಲದ ಸಾಲಕ್ಕೆ ವಾರ್ಷಿಕ ಗರಿಷ್ಠ ಮ್ಯಾಕ್ಸಿಮಮ್ 18% ಬಡ್ಡಿಯನ್ನು ಮಾತ್ರ ಹಾಕಬಹುದು. ಆ್ಯಂಡ್ ಶ್ಯೂರಿಟಿ ಇರುವಂಥ ಸಾಲಕ್ಕೆ, ಭದ್ರತೆ ಇರುವ ಸಾಲಕ್ಕೆ 15%ಕ್ಕಿಂತ ಹೆಚ್ಚು ಬಡ್ಡಿಯನ್ನು ಪಡೆಯುವಂತಿಲ್ಲ. ಶ್ಯೂರಿಟಿ ಯಾವುದಾದ್ರೂ ಆಗಿರ್ಬೋದು, ನಿಮ್ಮ ಪ್ರಾಪರ್ಟಿ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು ಅಥವಾ ಎಕ್ಸೆಟ್ರಾ ಯಾವುದಾದ್ರೂ ಆಗಿರ್ಬೋದು. ಇನ್ನು ಸಾಲ ಪಡೆದವರಿಗೆ ಲೇವಾದೇವಿಗಾರರು ಹಿಂಸೆಯನ್ನು ಕೊಡುವಂತೆ ಇಲ್ಲ. ಅವರನ್ನು ಹೊಡೆಯೋದು ಅಥವಾ ಅವರನ್ನ ಟಾರ್ಚರ್ ಮಾಡೋದು ಅಥವಾ ಅವರಿಗೆ ಹೆದರಿಸೋ ಕೆಲಸಗಳನ್ನು ಮಾಡುವಂತಿಲ್ಲ. ಇನ್ನು ಸಾಲ ಪಡೆದವರ ಕುಟುಂಬವನ್ನು ಪೀಡಿಸುವಂತೆ ಇಲ್ಲ. ಅವರ ಮನೆಗೆ ಹೋಗಿ ನಿಮ್ಮ ಯಜಮಾನರು ಸಾಲ ಕೊಡಬೇಕು, ಅವ್ರು ಸಾಲ ಕೊಡಬೇಕು, ಕೊಡ್ರಿ ಅಂತ ಹೆದರಿಸುವಂತೆ ಕೂಡ ಇಲ್ಲ. ಇನ್ನು ಸಾಲ ಪಡೆದವರನ್ನು ಪದೇ ಪದೇ ಹಿಂಬಾಲಿಸುವುದು ಕೂಡ ಅಪರಾಧ. ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ಸಾಲ ಕೊಡ್ತಾರಾ ಇಲ್ವಾ, ಊರು ಬಿಟ್ಟು ಹೊಟ್ಟೋಗ್ತಾರಾ ಅಂತ ಎಲ್ಲ ಅಂದ್ಕೊಂಡು ಅವರನ್ನು ಹಿಂಬಾಲಿಸೋದು ಕೂಡ ಅಕ್ಷಮ್ಯ ಅಪರಾಧವಾಗುತ್ತೆ. ಸಾಲ ಪಡೆದವರ ಆಸ್ತಿಗೆ ಧಕ್ಕೆಯನ್ನು ತರುವಂತಿಲ್ಲ. ಅವರ ಪ್ರಾಪರ್ಟೀಸ್ಗೆ ಖಂಡಿತವಾಗ್ಲೂ ಡ್ಯಾಮೇಜ್ ಮಾಡುವಂತಿಲ್ಲ. ಸ್ಕೂಟರ್ ಆಗಿರ್ಬೋದು, ಅವರ ಕಾರ್ ಆಗಿರ್ಬೋದು, ಮನೆ ಆಗಿರ್ಬೋದು, ಮನೆಗೆ ನುಗ್ಗಿ ದಾಂಧಲೆ ಮಾಡೋದು, ಅವರ ಮನೆಯಲ್ಲಿರೋರನ್ನ ಹೊಡೆದು ಹೀಯಾಳಿಸೋದು, ಆ ಕೆಲಸಗಳನ್ನು ಕೂಡ ಮಾಡುವಂತೆ ಇಲ್ಲ. ಇನ್ನು ಕೊನೆಯದಾಗಿ ಗಂಟೆ, ವಾರದ ಬಡ್ಡಿ ದರ ಕೂಡ ವಾರ್ಷಿಕ ಬಡ್ಡಿ ದರದ ಮಿತಿಯಲ್ಲೇ ಇರಬೇಕು. ಕೆಲವರು ಗಂಟೆಗೂ ಬಡ್ಡಿ ಕೊಡ್ತಾರೆ, ಸಾಲ ಕೊಡ್ತಾರೆ, ವಾರಕ್ಕೂ ಬಡ್ಡಿ ಕೊಡ್ತಾರೆ. ಇನ್ನು ಕೆಲವರು ಸೆಕೆಂಡ್ಗೂ ಬಡ್ಡಿ ಕೊಡೋರು ಕೂಡ ಪುಣ್ಯಾತ್ಮರಿದ್ದಾರೆ. ಅದೇನೇ ಇದ್ರೂ ಕೂಡ ವಾರ್ಷಿಕ ಬಡ್ಡಿಯ ದರದ ಮಿತಿ ಏನಿರಬೇಕು, ಅದರ ಒಳಗಡೆನೆ ಅದು ಇರಬೇಕು. ಇವೆಲ್ಲವನ್ನು ಫಾಲೋ ಮಾಡ್ತಾ ಇದ್ರೆ ಅಥವಾ ಇವೆಲ್ಲವನ್ನು ಕೂಡ ನೀವು ನೋಡಿಯೂ ಕೂಡ ಸುಮ್ಮನೆ ನಲಗಾಡ್ತಾ ಇದ್ರೆ, ಈಗ ಚಿಕ್ಕಣ್ಣ ಅವರಿಗೆ ಪರಿಸ್ಥಿತಿ ಯಾವ ರೀತಿ ಬಂದಿದೆ, ಅದಕ್ಕಿಂತ ಘೋರ ಪರಿಸ್ಥಿತಿ ಬೇರೆಯವರಿಗೆ ಬರ್ಬೋದು, ಹೇಳಕ್ಕಾಗೋದಿಲ್ಲ. ನಾನು ಈಗ ಜವರೇಗೌಡ ಅವ್ರನ್ನ ಮಾತನಾಡ್ತೀನಿ. ಜವರೇಗೌಡ ಅವರೇ, ನಿಮ್ಮ ಹತ್ರ ಯಾವಾಗಲಾದ್ರೂ ಹೇಳ್ಕೊಂಡಿದ್ರ ಚಿಕ್ಕಣ್ಣ? ಇಲ್ಲ ಸರ್, ನಮ್ಗೆ ಯಾವ್ದಾದ್ರು ಫಂಕ್ಷನ್ಸ್ ಇದ್ರೆ ಒಳ್ಳೆ ನಮ್ಮ ಜೊತೆಲಿ ಈ ತರ ಎಲ್ಲ ಕಂಟ್ರಿ ಇಲ್ಲ ಅವ್ನಿಗೆ. ಅದ್ರ ನಮ್ಗೆ ಗೊತ್ತಿರೋ ಪ್ರಕಾರ 18 ವರ್ಷದಿಂದ ಗೊತ್ತು. ನನ್ನ ಮದುವಾಗಿ 92 ಆವತ್ತಿನಿಂದ ಮಾತ್ರ ಮನಸ್ಸ ನಾನು ಯಾವತ್ತೂ ಸಾಲ ಅಂದ್ ಕಾರಣ ಕಡೆ ಅವದಿಂದ ಸಾಲ ತೆಗೆದಿದ್ದು ಗೊತ್ತು. ಒಂದು ಫ್ರೆಂಡ್ಗಳು ಸಲ ಊರಲ್ಲಿ ತಂಗಿ ಮದುವೆ ಮಾಡಿದ್ರು, ಒಂದು 20 ಸೀಟ್ ಬೈದ್ರು, 20 ಆಟೋ ಬೈದು ಇವ್ರ ಊರಿಗೆ. 20 ಆಟೋ ಬೈದು 20 ಆಟೋದಲ್ಲಿ ಅಲ್ಗೂರಲ್ಲಿ ಸಾತ್ನೂರ್ಲು ಕುಡ್ದು, ಕನಕಪುರದಲ್ಲಿ ಕುಡ್ದು, ಅಲ್ಗೂರ್ಲು ಕುಡ್ದು, ಬಿಲ್ ಕೊಡ್ದೇನೆ ಈ ಮನುಷ್ಯ ಮದುವೆ ಮಲ್ಲಿ ಇದ್ದಂಗೆ ಕರೆಸಿ 3 ವರ್ಷ ಬಿಲ್ ಮಾಡಿ ಅಲ್ಗೂರಲ್ಲಿ ಕೊಡ್ಸಿದ್ದು ನನಗೆ ಗೊತ್ತು. ಬಿಲ್ಲು ಅವತ್ತಿಂದ ಬಡ್ಡಿ ಸಾಲ ಕೊಡೋದು, ಮತ್ತೆ ಅದನ್ನು ಸಾಲ ಕೊಟ್ಟವರು ಮತ್ತೆ ಅದು ಆರ್ವಳಿ ತಕ್ಕ ಹೋಗಿ ಇಸ್ಬಿಟ್ ಹಾಕಿ ಬರ್ತಿರಂತೆ. ಏನ್ ಮೋಜಕ್ ಸಾಲ ತಗೊಂತಿದ್ರ ಅಂತ ಎಲ್ಲ ಕಂತು ಬಡ್ಡಿ ಸರ್, ಯಾವ ಸಾಲ ಇಲ್ಲ, ಕಂತು ಬಡ್ಡಿ. ಅದು ಮನೆಯವ್ರಿಗೆ ಗೊತ್ತಿಲ್ಲ. ನೀವು ಅವಾಗ್ಲೇ ಅವಾಗ್ಲೇ ನೀವು ಕೆಲವಾರು ಜನರ ಹೆಸರು ಹೇಳ್ತಾ ಇದ್ರಿ, ತುಂಬಾ ಹಿಂಸೆ ಕೊಡ್ತಿದ್ರು ನಿಮ್ಮ ಯಜಮಾನರಿಗೆ ಅಂತ. ಯಾರಮ್ಮ ಅವರು? ಹಿಂಸೆ ಕೊಡ್ತಿದವ್ರು ಗೊತ್ತಿಲ್ಲ ಸರ್ ನನ್ಗೆ. ಅವ್ರು ಬಂದು ಹೇಳ್ತಾ ಇದ್ರು. ಅಂದ್ರೆ ಟೇಸನ್ಗೆ ಒಂದು ಕೆಲವ್ರ ಹೆಸರುಗಳನ್ನ ಹೇಳ್ಬೋದಾ ನೀವು? ಕೆಲವ್ರ ಹೆಸರು ಅಂದ್ರೆ ನಾನು ಟೇಸನ್ ಕರ್ಸಿದವ್ರ ಹೆಸರು ಹೇಳ್ತೀನಿ ಸರ್. ಅವ್ರು ಎಂಕ್ವೈರಿ ಮಾಡಿದ್ದಾರೆ. ಅವ್ರು ಬಂದು ಒಬ್ರು ನಿಂಗರಾಜ್ ಅಂತ, ಮತ್ತೆ ಇನ್ನೊಬ್ರು ಸೇಕಿ ಅಂತಿದಾರೆ, ಸೇಕಿ ಅಂತ, ಇನ್ನೊಬ್ರು ಮಂಜಾ, ಇನ್ನೊಬ್ರು ಹೆಸರೇನು ಅವರು ರಾಮಣ್ಣ ಅಂತ ಒಬ್ರು ಇದಾರೆ ಸರ್. ಮತ್ತೆ ಬಂದು ಇನ್ನೊಬ್ರು ಉಮೇಶ್ ಅಂತ ಹೇಳ್ತಿದ್ರೆ ಅವಾಗಲೇ ಅವರೇನಾ? ಅವರು ಈಗ 2 ವರ್ಷದಲ್ಲಿ ಆಗಿದ್ದವ್ರು. ಮತ್ತೆ ಅವರು ಇವಾಗ ಇಷ್ಟು ಜನ ನಮ್ಮ ಯಜಮಾನ್ರು ಹೋದಾಗ ಅವರು ಆಟೋ ನಿಲ್ಲಿಸಿ ಶುಕ್ರವಾರ 2ನೇ ತಾರೀಕು ಶುಕ್ರವಾರ ಹೋದ್ರು ಸರ್. ಅವರು ಬೆಳಗ್ಗೆ ಎದ್ದು 9:30 ಗಾಡಿಗೆ ಹೋಗಿದ್ದಾರೆ. ಮಜ್ಜಿಗೆ ಕುಡಿದ್ಬಿಟ್ಟು ಮನೇಲಿ ಬೆಳಗ್ಗೆ ಎದ್ದು ಅವ್ರು ಮಜ್ಜಿಗೆ ಕುಡಿತಾ ಇದ್ರು ಸರ್. ಕುಡಿದ್ಬಿಟ್ಟು ಮನೆಯಿಂದ ಬೆಳಗ್ಗೆ ಎದ್ದು 9:30 ಮನೆಗೆ ಹೋಗಿದ್ದಾರೆ ಗಾಡಿ. ನನ್ನ ಮಗಳು ಏನು ಮಾಡಿದಾಳೆ, ಇವರು ಫೋನ್ ಕಳ್ಕೊಂಡ್ಬಿಟ್ಟಿದ್ರು ಸರ್ ಇವರು. ನನ್ನ ಮಗಳು ಏನು ಮಾಡಿದಾಳೆ, ಅಪ್ಪ ಮನೇಲಿರೋ ಫೋನೇ, ಅಪ್ಪ ನಿನ್ನ ಹತ್ರ ನಿನ್ನ ಫೋನ್ ಇಟ್ಕೊಂಡಿರೋ ಇದನ್ನ ನಾನು ಫೋನ್ ಮಾಡ್ತಾ ಇರ್ತೀನಪ್ಪ ಅಂತ ಹೇಳ್ಬಿಟ್ಟು ನಾವೊಂದು ಗಾಡಿ ಬುಕ್ ಮಾಡಿದ ಸರ್. ಇದು ಹಳೇದಾಗ್ಬಿಟ್ಟಿದ್ದು ಗಾಡಿ, ಗಾಡಿ ಬುಕ್ ಮಾಡಿ ಅದನ್ನ ಎತ್ಕೊ ಬರ್ಬೇಕಾಗಿತ್ತು ಸರ್ ಅವತ್ತು ಶುಕ್ರವಾರ ಗಾಡಿನ. ಒಂದು 20,000 ರೂಪಾಯಿ ದುಡ್ಡು ನಾವು ನಮ್ಮ ಕಡೆಯಿಂದ ಕೊಟ್ಟಿದ್ವಿ, ನಮ್ಮ ಮೈದಾನೆ ಕೊಟ್ಟಿದ್ದ ಅದನ್ನ ಗಾಡಿ ಎತ್ಕೊಳಕ್ಕೆ. ಅಲ್ಲಿ ಕಟ್ಬೇಕಾಗಿತ್ತು ಅಂತ 20,000. ಎತ್ಕೊಂಡ್ ಬರ್ತೀನಪ್ಪ ಹೋಗಿ ಗಾಡಿನ ಅಂತ ನನ್ನ ಮಗಳ ಹತ್ರ ಹೇಳ್ಬಿಟ್ಟು ಹೋಗಿರೋದು ಸರ್. ಸರಿ ನೀನು ಫೋನ್ ಇಟ್ಕೊಳಪ್ಪ, ಹಂಗೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಇವರು ಸಾಯಂಕಾಲ 5 ಗಂಟೆವರೆಗೂ ಫೋನ್ ಮಾಡ್ತಾನೆ ಇದ್ದಾಳೆ ನನ್ನ ಮಗಳು. ಅಪ್ಪ ಎಲ್ಲಿದ್ದೀಯಪ್ಪ, ಎಲ್ಲಿದ್ದೀರಪ್ಪ? ನೀವ್ಯಾರು ಹೋಗ್ಲಿಲ್ವಾ ಗಾಡಿ ತಗೊಂಬರಕ್ಕೆ ಅವ್ರ ಜೊತೆಗೆ? ಅವತ್ತು ನಮ್ಮನ್ನೆಲ್ಲೂ ಕರ್ಕೊಂಡು ಹೋಗ್ತಿರ್ಲಿಲ್ಲ ಸರ್, ನಮಗೆ ಗೊತ್ತಿಲ್ಲ. ಫ್ರೆಂಡ್ಸ್ ಸುಮಾರು ಒಂದು 7-8 ಜನ ಆಟೋದಲ್ಲಿ ಲಾಕ್ ಮಾಡ್ಕೊಂಡ್ಬಿಡ್ತಿದ್ರು ಸರ್ ಅವ್ರನ್ನ.
ನಮಗೆ ಹೆಂಡತಿ ಮಕ್ಳಿಗೋಸ್ಕರನೇ ಬಿಡ್ತಾ ಇರಲಿಲ್ಲ ಸರ್ ಅವರು. ಅಷ್ಟು ನಾನು ಹೋಗಿ ನಿಂತಿದ್ದ ಜಾಗದಲ್ಲೂ ಕೂಡ ಜಗಳ ಮಾಡಿದ್ದೀನಿ ಸರ್ ಈಗ ಒಂದು 2-3 ತಿಂಗಳಲ್ಲಿ. ಎರಡನೇ ತಾರೀಕಿಂದ ಅವರು ಕಾಣಿಸ್ತಾರೆ. 2ನೇ ತಾರೀಕು ಶುಕ್ರವಾರ ಹೋಗಿದ್ದು ಬೆಳಗ್ಗೆ, ನಾವು ಸಾಯಂಕಾಲ 5 ಗಂಟೆವರೆಗೂ ಫೋನ್ ಎತ್ತಿದ್ದಾರೆ ಸರ್. ಆಮೇಲೆ 5 ಗಂಟೆ ಮೇಲೆ ಫೋನ್ ಎತ್ತಿಲ್ಲ ಅವರು. ಫೋನ್ ಎತ್ತಿದ ಒಂದು 7:30ವರೆಗೂ ಚಾಮರಾಜಪೇಟೆಯಲ್ಲಿ ರಾಮ ಮಂದಿರ ಅಂತಿದೆ ಸರ್, ಅಲ್ಲಿ ಯಾವಾಗಲೂ ಅಲ್ಲೇ ಸ್ಟ್ಯಾಂಡಲ್ಲಿ ಗಾಡಿ ಹಾಕೊಂಡು ನಿಂತ್ಕೊಳ್ಳೋದು ಅವರು, ರಾಮ ಮಂದಿರ ಬಸ್ ಸ್ಟಾಪಲ್ಲಿ. ಅವ್ರ ಕೆಲವು ಬಂದು ನನಗೆ ಹೇಳಿದ್ರು ಸರ್, ನಿಮ್ಮ ಯಜಮಾನ್ರು ಅಲ್ಲೇ ಕೂತಿದ್ದಾರೆ, ಅಲ್ಲೇ ಎಷ್ಟೊಂದು ಜನ ಮಾತಾಡ್ತಾ ಇದ್ದಾರೆ, ಎಷ್ಟೊಂದು ಜನ ಕುಂಡಿಸ್ಕೊಂಡು. ಒಂದು 5-6 ಗಂಟೆ 6:30 ನೀವು ಹೋಗ್ಲಿಲ್ವಾ ಸ್ಥಳಕ್ಕೆ? ಇಲ್ಲ ಸರ್, ನಾನು ಅವತ್ತು ಹೋಗ್ಲಿಲ್ಲ. ಯಾಕೆಂದ್ರೆ ನಾನು ಅದಕ್ಕೆ ಮೊದಲೇ ಒಂದು 3 ದಿನದಲ್ಲಿ ಹೋಗಿದ್ದೆ ನಾನು ಅಲ್ಲಿಗೆ. ಹೋಗ್ಬಿಟ್ಟು ಏನಕ್ಕೆ ಈ ಥರ ಕುತ್ಕೊಂಡಿದ್ದೀರಿ, ಅವ್ರನ್ನೆಲ್ಲ ಕುಂಡಿಸ್ಕೊಂಡು ನಮ್ಮ ಮನೆ ಹಾಳು ಮಾಡಬೇಕು ಅಂತಿದ್ದೀರಿ, ಇನ್ನು ಎಷ್ಟು ಅಂತ ಮಾಡ್ತಾ ಇದ್ದೀರಾ, ಹಿಂಗೆ ಬನ್ನಿರಿ ಮನೆಗೆ ಬನ್ನಿರಿ, ಇವಾಗ ಯಾರೋ ಬಂದಿದ್ದಾರೆ ಮನೆಗೆ ಬನ್ನಿ ಅಂತ ನಾನು ಕರೆದೆ. ಹೋಗ್ಬಿಡು ಇಲ್ಲಾಂದ್ರೆ ಹೊಡೆದು ಬಿಡ್ತೀನಿ ಅಂದರು. ನಾನು ನೀನು ಹೊಡೆದ್ರೂ ಪರವಾಗಿಲ್ಲ ಮನೆಗೆ ಬಾ ನನ್ನ ಜೊತೆ. ನಾನು ಆಟ ಮಾಡಿ ಕರ್ಕೊಂಬಂದೆ ಸರ್, ಅವರೇ ಕಳಿಸ್ಬಿಟ್ರು, ಹೋಗಿ ಚಿಕ್ಕಣ್ಣವರೇ ಹೋಗ್ರಿ ಅಂದ್ಬಿಟ್ಟು. ಆಮೇಲೆ ನಾನು ಮನೇಲಿ ಕರ್ಕೊಬಂದು ತಿರುಗಿ ಅವ್ರು 9 ಗಂಟೆಗೆ ಎಸ್ಕೇಪ್ ಸರ್. ಒಂದು 2 ಅವರ್ 3 ಅವರ್ ಮನೇಲಿ ಕೂತಿದ್ರು. ಹಾಂ ಇಲ್ಲ, ಅವರು ಅಂದರೆ ಹೋಗ್ಬಿಟ್ಟು ವಾಪಸ್ ಬಂದರು ಸರ್ ಅವತ್ತು. ಈ ಶುಕ್ರವಾರ ಮಾತ್ರ ಅವರು 7:30-8 ಗಂಟೆವರೆಗೂ ಫ್ರೆಂಡ್ಸ್ ಜೊತೆಲೇ ಇದ್ದಾರೆ ಸರ್. ಅವರು ಕುಡ್ಕೊಂಡು ತಿನ್ಕೊಂಡು ಚೆನ್ನಾಗಿ ಅವ್ರ ಹತ್ರ 500 ರೂಪಾಯಿ ಸಾಲ ಈಸ್ಕೊಂಡಿದ್ದಾರಂತೆ ಒಬ್ರ ಹತ್ರ. ಅದರಲ್ಲಿ 300 ರೂಪಾಯಿ ಕೊಡ್ಸಿದ್ದಾರೆ ಸರ್. ಎಲ್ಲ ಹೋಗಿರ್ಬೋದು ಅಂತ ನಿಮ್ಮ ಅನುಮಾನ? ಗೊತ್ತಿಲ್ಲ ಸರ್ ನನಗೆ. ಆಮೇಲೆ ನನಗೇನಾಯ್ತು ಸರ್, ಅವ್ರು ಹೋಗಿದ್ದು ನೈಟ್ ಎಲ್ಲ ನಾವು ಫೋನ್ ಮಾಡಿದ್ವಿ, ರಿಂಗ್ ಆಗ್ತಾ ಇತ್ತು. ಗಾಡಿ ತಗೊಬಂದು ಮನೆ ಮುಂದೆ ನಿಲ್ಲಿಸ್ಬಿಟ್ಟಿದ್ದಾರೆ. ಯಾರು ನಿಲ್ಸಿದ್ದಾರೆ ಅಂತ ಗೊತ್ತಿಲ್ಲ. ಒಟ್ಟು ನಮ್ಮ ಯಜಮಾನ ನಿಲ್ಸಿದಾರಾ ಇಲ್ಲ ಬೇರೆ ಯಾರು ನಿಲ್ಸಿದಾರಾ ಇಲ್ಲ ಯಾರು ಏನು ಮಾಡಿದ್ರೋ ಅದು ನನಗೆ ಗೊತ್ತಾಗ್ತಾ ಇಲ್ಲ ಸರ್. ನನಗೆ ನೀವು ಶೋರೂಮ್ ಹೋಗಿ ವಿಚಾರಿಸಿಲ್ವಾ ಯಾರು ಗಾಡಿ ತಗೊಂಡೋದ್ರು ಅಂತ? ಅಲ್ಲಿಂದ ಗಾಡಿ ಎತ್ಕೊಂಡ್ ಬಂದಿಲ್ಲ ಸರ್. ಹಳೆ ಗಾಡಿ ಓಡ್ತಾ ಹಳೆ ಗಾಡಿ ಬಂದು ಓಡಿಸ್ತಾ ಇದ್ರಲ್ಲ ಸರ್ ಅವ್ರು ಗಾಡಿನ, ಮಾಮೂಲಿ ಹಳೆ ಗಾಡಿ ಇತ್ತಲ್ಲ ನಮ್ದು, ಅದನ್ನ ಓಡಿಸ್ತಾ ಇದ್ರು. ಆ ಗಾಡಿನ ತಂದು ನಿಲ್ಸ್ಬಿಟ್ಟು ಮೊಬೈಲನ್ನು ಆ ಗಾಡಿಲೇ ಇಟ್ಟಿದ್ದಾರೆ ಸರ್ ಅವರು. ಗಾಡಿ ಕೀ ಮೊಬೈಲ್ ಎರಡನ್ನೂ ಕೂತ್ಕೊಂತಾರಲ್ಲ ಕೆಳಗಡೆ ಇಟ್ಟಿದ್ದಾರೆ, ಸೀಟ್ ಕೆಳಗಡೆ. ಆಮೇಲೆ ನಾವು ನೈಟೆಲ್ಲ ಫೋನ್ ಮಾಡಿದೆ ಸರ್, ರಿಂಗ್ ಆಗ್ತಾನೆ ಇತ್ತು, ಎತ್ತಿಲ್ಲ ಯಾರೂ. ಏನಕ್ಕೋ ಈ ಮೊದಲ ಥರನೇ ಹಿಂಗೆ ಆಗಿದೆ ಅಂದ್ಬಿಟ್ಟು ನಾನು ಬೆಳಗ್ಗೆ ನಿದ್ದೆನೇ ಮಾಡಿಲ್ಲ ಸರ್. ಬೆಳಗ್ಗೆ 6 ಗಂಟೆಗೆ ಮನೆ ಮುಂದೆ ಬಂದೆ, ಗಾಡಿ ಮನೆ ಮುಂದೆ ನಿಂತಿದೆ. ಹಾಗೆಲ್ಲ ಗಾಡಿ ಮಲಗಿದಾರೇನಂತ ನೋಡಿದ್ರೆ ಅಲ್ಲೂ ಇಲ್ಲ ಸರ್. ಆಮೇಲೆ 2 ಫ್ರೆಂಡ್ಸ್ ಬಂದರು ಸರ್ ಅದೇ ಸಮಯಕ್ಕೆ. ಅಕ್ಕ ಹಿಂಗೆ ಚಿಕ್ಕಣ್ಣವ್ರು ಇಲ್ವಾ ಅಂತ ಕೇಳಿದ್ರು. ಇಲ್ಲಣ್ಣ ಅವ್ರು ನೆನ್ನೆ ಬೆಳಗ್ಗೆ ಹೋಗಿದವರು ಬರಲೇ ಇಲ್ಲ, ನಿಮಗೆ ಗೊತ್ತಿಲ್ವಾ ಅಂತ ಅಂದೆ ನಾನು. ನಿಮ್ಮ ಜೊತೆಲೇ ಇದ್ರಂತಲ್ಲ? ಹಾಂ ಇದ್ರಕ್ಕ ನಮ್ಮ ಜೊತೆ ಒಂದು 7:30-6 ಗಂಟೆವರೆಗೂ ಇದ್ದರು, ಆಮೇಲೆ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಇವಾಗ ನೀವು ಏನಕ್ಕೆ ಬಂದಿದ್ದೀರಾ ಎಷ್ಟೊತ್ತಿಗೆ ಅಂತ ನಾನು ಕೇಳಿದಾಗ, ನಾನು ಗಾಡಿ ಎತ್ಕೊಬರೋಕ್ಕೆ ಅಂತ ಬರೋಕ್ಕೆ ಹೇಳಿದ್ರು ಚಿಕ್ಕಣ್ಣವರು. ನನ್ನ ಹತ್ರ 10,000 ರೂಪಾಯಿ ದುಡ್ಡು ಕೇಳಿದರು. ಅವ್ರ ಹತ್ರ ದುಡ್ಡು ಇಲ್ಲಣ್ಣ, ನಾವು 20,000 ರೂಪಾಯಿ ದುಡ್ಡು ಕೊಟ್ಟು ಕಳಿಸಿದ್ದೀವಣ್ಣ ಗಾಡಿ ಎತ್ಕೊಬರೋಕ್ಕೆ ಅಂತ. ಇಲ್ಲಕ್ಕ ಅವ್ರ ಹತ್ರ ದುಡ್ಡು 1 ರೂಪಾಯಿ ಇರಲಿಲ್ಲ, ನನ್ನ ಹತ್ರನೇ 10,000 ನೀ ಕೊಟ್ಟರೆ ಗಾಡಿ ಎತ್ಕೊಬರೋಕ್ಕೆ ಬರ್ತೀನಿ ಅಂದ್ರೆ ಕೊಡ್ತೀನಿ ಬಾರೋ ಅಂತ ನಾನು ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ಅವರು ಸಂಬಂಧಿಕರ ಮನೇಲಿ ವಿಚಾರಿಸಿಲ್ವಾ ನೀವು? ಎಲ್ಲ ಸಂಬಂಧಿಕರ ಮನೆ ಸರ್, ಮೈಸೂರು, ಧರ್ಮಸ್ಥಳ ಎಲ್ಲಾ ಕಡೆ ಸಂಬಂಧಿಕರ ಮನೆಗೆ ಹೋಗೋ ಮನಸ್ತಾನೆ ಸ್ವಾಭಿಮಾನ ಇದೆಯೇ? ಯಾರ ಮನೆಗೆ ಹೋಗಲ್ಲ ಸರ್, ಹೋಗಲ್ಲ. ನಮ್ಮ ಸ್ವಂತ ಸಂಬಂಧಿಕರ ಮನೆಗೆ ಯಾವತ್ತೂ ಫಂಕ್ಷನ್ ಒಂದು ಮದುವೆ ಮುಂಜಿ ಸರ್ತ್ರಕೆಟ್ ಅಂತ ಸೇರ್ತಿದ್ದಷ್ಟೇ ಅವ್ರ ಮನೆಗೆ ಹೋಗಲ್ಲ, ಹೋಗು ಮನಸ್ಸಿನಲ್ಲ ಅವನು. ಒಂದು ಫಂಕ್ಷನ್ಗಳಿಗೂ ಬರ್ತಾ ಇರಲಿಲ್ಲ ಸರ್ ಅವರೆಲ್ಲನೂ. ನಿಮ್ಮ ಸದ್ಯದ ಅನುಮಾನ ಏನು? ಎಲ್ಲೋಗಿದ್ದಾರೆ ಗೊತ್ತಿಲ್ಲ ಅಂತ ಹೇಳ್ತೀರಿ, ಅಥವಾ ಏನಾದ್ರು ಒಂದು ರೇವಾಗಿ ಒಂದು ಅನುಮಾನ ಅಂತ ಇರುತ್ತಲ್ವಾ, ಹಿಂಗಾಗಿರ್ಬೋದು ಇಲ್ಲಿ ಹೋಗಿರ್ಬೋದು ಅಂತ ಏನಾದ್ರು ಕ್ಲೂಸ್, ಏನಾದ್ರು ಡೌಟ್ ನಿಮ್ಗೆ? ನನಗೆ ಅವರು ಒಬ್ರು ಫ್ರೆಂಡ್ಸ್ ಇದ್ದಾರೆ ಸರ್, ಅವರು ನಮ್ಮ ಮೊದ್ಲಿದ್ವಿ ಮಾದೇವಣ್ಣ ಅಂತ, ಅವ್ರು ಮಾದೇವ್ ಅಂತ. ಅವ್ರ ಮನೇಲಿ ನಾವು ಬಾಡಿಗೆಗಿದ್ವಿ ಅವಾಗ ಮದುವೆ ವಸ್ತ್ರಲ್ಲಿ. ಅವ್ರು ತುಂಬ ಒಳ್ಳೆಯವರು ಸರ್. ಅವ್ರ ಬುದ್ಧಿ ಹೇಳ್ತಾ ಇದ್ರು ಇವ್ರಿಗೆ ಯಾವುದೇ ಕೆಟ್ಟ ಅಭ್ಯಾಸ ಇಲ್ಲ. ಈ ಚಿಕ್ಕಣ್ಣ ಈ ಥರ ಮಾಡಬೇಡ ಕಣೋ, 2 ಮಕ್ಳಿದೆ ಚಿಂದಂಗೆ, ಹೆಂಡ್ತಿ ಮಕ್ಕಳೆಲ್ಲ ಇದ್ದಿದ್ದಾರೆ, ಈ ಥರ ಎಲ್ಲ ಮಾಡಬೇಡ ಅಂತ ಅವ್ರ ಹತ್ರ ಬೆಳಗ್ಗೆ ಶುಕ್ರವಾರ ಬೆಳಗ್ಗೆ ಹೋದಾಗ 10:30 ಹೇಳ್ಕೊಂಡಿದ್ದಾರೆ ಸರ್ ಅವರು. ಏನಂದ್ರೆ ನಾನು ಇರಲ್ಲ ಮಾದೇವ, ನನಗೆ ಈ ಥರ ತುಂಬಾ ಸಾಲ ಮಾಡ್ಕೊಂಬಿಟ್ಟಿದ್ದೀನಿ, ನನ್ನ ಹೆಂಡ್ತಿಗೂ ನಾನು ಬೀದಿಗೆ ತಂದು ನಿನ್ಸ್ಬಿಟ್ಟಿದ್ದೀನಿ, ಅವಳಿಗೂ 2 ಲಕ್ಷ ರೂಪಾಯಿ ಚೀಟಿ ಎತ್ತಿಸ್ಕೊಂಡ್ಬಿಟ್ಟಿದ್ದೀನಿ. ನೀವು ಹೇಳೋದ ಪ್ರಕಾರ ಸಾರಿ ಕ್ಷಮಿಸಬೇಕು, ಪ್ರಾಣಕ್ಕೆ ಏನಾದರೂ ಅಪಾಯ ಮಾಡ್ಕೊಂಡಿದ್ದಾರೆ ಅಂತ ನಿಮ್ಗೆ ಅನಿಸ್ತಿದೆಯಾ? ಗೊತ್ತಿಲ್ಲ ಸರ್, ನನಗೆ ಅದೇ ಒಂಥರ ಮನ್ಸ ಭಯನೂ ಬೀಳ್ತಾ ಇದ್ರು, ಅಷ್ಟೇ ಸ್ವಾಭಿಮಾನಿನೂ ಕೂಡ ಸರ್. ಅವ್ರು ಯಾರಿಗೂ ಭಕ್ತಾನೇ ಇರಲಿಲ್ಲ ಸರ್, ನನಗೂ ಕೂಡ ಅವ್ರು ಇದು ಮಾಡ್ತಾ ಇರಲಿಲ್ಲ. ಅವ್ರ ಹತ್ರ ಹೇಳಿರೋದು ಸರ್ ಡೀಟೇಲ್, ನನಗೆ ನಾನು ಇರಲ್ಲ, ನನ್ನ ಹೆಂಡತಿ ಮಕ್ಳಿಗೂ ಮೋಸ ಮಾಡಿಬಿಟ್ಟೆ, ಅವ್ರನ್ನೂ ಬೀದಿಗೆ ತಂದು ನಿನ್ಸ್ಬಿಟ್ಟಿದ್ದೀನಿ, ನಾನು ಇರಲ್ಲ ಕಣೋ ಮದೇವ, ನಾನು ಸೂಸೈಡ್ ಮಾಡ್ಕೊತೀನಿ ಅಂತ ಹಿಂಗೆ ಹೇಳಿದ್ರಂತೆ. ಬೇಡ ಕಣೋ, ಚಿನ್ನಂತ ಮಕ್ಕಳಿದೆ, ಹಿಂಗೆಲ್ಲ ಮಾಡಬೇಡ ಕಣೋ, ಹೋಗೋ ಮನೆಗೆ ಏನಿದಕ್ಕೆ ನಮ್ಮ ತಮ್ಮದಿರಿಗೆ ಹೇಳಿ ಇನ್ನೊಂದು ಸ್ವಲ್ಪ ಸಹಾಯ ಮಾಡಿಸು ಅಂತ ಹೇಳಿದ್ದಾರೆ ಸರ್ ಅವರು. 2 ಹೆಣ್ಮಕ್ಳು ಬೇರೆ ಇದ್ದಾರಲ್ಲ? 2 ಹೆಣ್ಮಕ್ಳು ಇದ್ದಾರೆ ಸರ್. 2 ಹೆಣ್ಮಕ್ಳು. ಅಷ್ಟು ನಾನು ಹೇಳ್ತಿದ್ದೆ ಸರ್, ನಿಮ್ಗೆ ಎಷ್ಟೇ ಸಾಲ ಅಂದ್ಕೊಂಡೆ ನಾನು 18 ವರ್ಷದಿಂದ ನಾನು ಸಾಲ ತೀರಿಸ್ಕೊಂಡೇ ಬಂದಿದ್ದೀನಿ ಸರ್, ಇವ್ರಿಗೋಸ್ಕರನೇ ದುಡ್ದು ನಾನು ದುಡ್ದಿದ್ದು ಕೂಡ ಇವ್ರಿಗೇನೆ ಸಾಲ ತೀರಿಸಿದ್ದೀನಿ ಸರ್. ನಮಗೆ ಅಂತ ನಾವು ಏನೂ ಮಾಡ್ಕೊಂಡಿಲ್ಲ ಸರ್. ನನ್ನ ಮಕ್ಳಿಗೂ ಕೂಡ ಓದಿಸ್ತಾ ಇರೋದು ಬೇರೆಯೇ ಸರ್, ನಾವು ಯಾರು ನನ್ನ ಓದಿಸ್ತಾ ಇಲ್ಲ. ನನ್ನ ಮಕ್ಕಳಿಗೆ ನಾನು ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಅವ್ರು ಹೆಲ್ಪ್ ಮಾಡ್ತಾಯಿದ್ದಾರೆ ಸರ್.
ನಿಮ್ಮ ಹೆಣ್ಮಕ್ಳು ಅವ್ರ ತಂದೆ ಮಿಸ್ ಮಾಡ್ಕೊಳ್ತಾ ಇದ್ದಾರಾ? ತುಂಬಾ ಇದಾಗ್ಬಿಟ್ಟಿದ್ದಾರೆ ಸರ್. ಅವ್ರು ಹೇಳಿದ್ರು ಸರ್, ಅವ್ರ ತಂದೆ ಹೋದ್ 3 ದಿನಕ್ಕೆ ಹೇಳ್ಬಿಟ್ಟು ನಾವಿರೋದು ಬೇಡ, ನಾವು ಎಲ್ಲರೂ ಹೋಗಿ ಸೂಸೈಡ್ ಮಾಡ್ಕೊಬಿಡೋಣ ಬಾಮ ಅಂತ ನನ್ನ ಕೈ ಹಿಡ್ಕೊಂಡು ಅಷ್ಟೇ ಎಳೆದಿದ್ದಾಳೆ ಸರ್. ನನ್ನ ದೊಡ್ಡ ಮಗಳಿಗೆ ತುಂಬ ಪ್ರಾಣ ಅವ್ರು ಕಂಡ್ರೆ. ಓಕೆ. ಹೌದು ಸರ್. ಅವ್ರ ಅಪ್ಪನ ಬಿಟ್ಟು 1 ನಿಮಿಷ ಅವ್ರು ಏನೇ ಮಾಡಿದ್ರು ನನಗೆ ಹೇಳಲ್ಲ ಸರ್. ಇಲ್ಲಮ್ಮ ಅಪ್ಪನ ನೋಡೋಕ್ಕಾಗಲ್ಲ, ನೀನು ಈಸ್ಕೊಡು ಸಾಲನ, ನೀನು ಎತ್ಕೊಡು ಚೀಟಿನ ಅಂತ ಕೇಳ್ತಿಲ್ಲ. ಅವಳಿಂದನೇ ಅರ್ಧ ನಾನು ಅವ್ರಿಗೆ ಹೆಲ್ಪ್ ಮಾಡಿ ನಾನು ಸಾಲ ತಂದ್ಕೊಂಡಿದ್ದೀನಿ ಸರ್. ನಾನು ಅಷ್ಟು ಪ್ರಾಣ ಸರ್ ಅವಳಿಗೆ. 1.5 ತಿಂಗಳಿಂದ 1 ಫೋನ್ ಕಾಲು ಮಾಡಿಲ್ವ? ಇಲ್ಲ ಸರ್. ಫೋನ್ ತಗೊಂಡಿರಲ್ಲ ಸರ್. ನನ್ನ ಮಗಳ ಹತ್ರ ಫೋನ್ ಇದೆ ಸರ್. ಅವರು ಏನೇ ಇದು ಮಾಡಿದ್ರು ಅವಳಿಗೆ ಮಾಡ್ತಿದ್ರು. ಹಿಂಗೆ ಆಗ್ಬಿಟ್ಟೈತಪ್ಪ ನನಗೆ, ಅಮ್ಮನಿಗೆ ಹೇಳಪ್ಪ, ಏನಾದರೂ ಮಾಡೋಕ್ಕೆ ಹೇಳಪ್ಪ, ನಾನು ಹೇಳಿದ್ರೆ ಅವಳು ಇದು ಮಾಡಲ್ಲಪ್ಪ ಅಂತ ಅವಳ ಹತ್ರ ಮಾತಾಡಿ ನನಗೆ ಮಾತಾಡ್ಸ್ತಿದ್ರು ಸರ್ ಅವರು. ನನ್ನ ಮಕ್ಕಳು ಊಟ ತಿಂತಾಯಿಲ್ಲ ಸರ್. ಹೆಂಗಾಗಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಸಾಕಿದೆ ಸರ್ ನಾನು ಅವ್ರನ್ನ. ನನ್ನ ಮಕ್ಕಳು ನೋಡೋಕ್ಕಾಗ್ತಾಯಿಲ್ಲ ಸರ್ ಇವಾಗ. ಅವ್ರು ನನಗೋಸ್ಕರ ಇಲ್ಲ, ನನ್ನ ಮಕ್ಕಳಿಗೋಸ್ಕರ ಇರಬೇಕಾಗಿತ್ತು ಸರ್. ನಾವು ಏನೇ ಆದರೂ ನಾವು ಬಿಟ್ಕೊಡ್ತಿಲ್ಲ ಸರ್ ಅವ್ರನ್ನ. ಓಕೆ ರಾಧಾ, ನಾನು ಮತ್ತೆ ನಿಮ್ಮನ್ನು ಮಾತಾಡಿಸ್ತೀನಿ. ಖಂಡಿತವಾಗ್ಲೂ ಅವ್ರಿಗೆ ಏನೂ ಆಗಿರಲ್ಲ ಅನ್ನೋ ಆಶಾಭಾವನೆ ನಮಗೂ ಇದೆ. ಏನೂ ಆಗಿರಲ್ಲ, ಖಂಡಿತವಾಗ್ಲೂ ಈ ಪ್ರೋಗ್ರಾಮನ್ನು ನೋಡಿ ಆದರೂ ಅವರ ಮನಸ್ಸನ್ನು ಚೇಂಜ್ ಮಾಡಿಕೊಂಡು ನಿಮ್ಮ ಹತ್ರ ಬರ್ತಾರೆ ಅಂತ ನಾವು ಕೂಡ ಆಶಿಸ್ತೇವೆ. ಧೈರ್ಯಗೆಡಬೇಡಿ, ನಾನು ಮತ್ತೆ ನಿಮ್ಮನ್ನು ಮಾತಾಡಿಸ್ತೀನಿ. ವೀಕ್ಷಕರೇ, ಈ ಮೀಟರ್ ಬಡ್ಡಿ ದಂಧೆ ಅನ್ನೋದು ಅಥವಾ ಸಾಲದ ಕೂಪ ಅನ್ನೋದು, ಸಾಲದ ಶೂಲ ಅನ್ನೋದು, ಕುಡಿತ, ಜೂಜು, ಅವ್ರಿಗೆ ಗಂಡಸರಿಗೆ ಗೊತ್ತಾಗೋದಿಲ್ಲ. ಅವರ ಮೋಜಿಗೋಸ್ಕರ ಅಯ್ಯೋ ನಾನು ತಾನೇ ಕುಡಿಯೋದು, ನಮ್ಮ ಫ್ಯಾಮಿಲಿಯವ್ರು ಏನು ಮಾಡಬೇಕು ಅಂತ ಅವರು ಕುಡ್ಕೊಂಡು ಬೇರೆ ಏನೇನೋ ಕೆಟ್ಟ ಚಟಗಳನ್ನು ಮೈಗಂಟಿಸ್ಕೊಂಡು ಈ ರೀತಿ ಸಾಲದ ಶೂಲಕ್ಕೆ ಒಳಗಾದರೆ ಅದರಿಂದ ನೋವು ಪಡೋರು ಯಾರು ಅನ್ನೋದನ್ನು ಬಹುಶಃ ಅವ್ರು ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ ಅಂತ ಅಂದ್ಕೊಳ್ತೀನಿ. ಇದು ಒಂದು ಸ್ಪಷ್ಟವಾದಂಥ ಉದಾಹರಣೆಯಾಗಿ, ಒಂದು ಅವೇರ್ನೆಸ್ ಆಗಿ, ಒಂದು ಪಾಠವಾಗಿ ನಿಂತ್ಕೊಳ್ಳುತ್ತೆ. ಬೇರೆ ಯಾರೆಲ್ಲ ಇದನ್ನು ಮಾಡ್ತಿದ್ದೀರಿ ಅವರಿಗೆಲ್ಲ, ಅವರೆಲ್ಲರೂ ಕೂಡ ಬಹುಶಃ ಈ ಕಾರ್ಯಕ್ರಮನ ನೋಡ್ತಿದ್ದೀರಿ ಅಂತ ನಾನು ಕೂಡ ಭಾವಿಸ್ತೇನೆ. ನಾನು ಚರ್ಚೆಯನ್ನು ಮತ್ತೆ ಮುಂದುವರಿಸ್ತೇನೆ ಒಂದು ಪುಟ್ಟ ಬ್ರೇಕ್ ಆಗ್ತದೆ.